मरियामाई अडी की, बोलो बसवेश्वर महाराज की, बोलो बाबा साहेब अंबेडकर की, बोलो भारत माता की, बोलो श्री स्वामी उन्होंने ಇವತ್ತು ನಮ್ಮ ಕಲಬುರಗಿ ಜಿಲ್ಲಾದ ಯಡ್ರಾಮಿ ತಾಲೂಕಿನಲ್ಲಿ ಒಂದು ಭಯಾನಕ ಕೃತಿಯಾಗಿದೆ. ಒಬ್ಬ ಅಮಾಯಕ ಮಗಳು ಹುಡುಗಿ 11 ವರ್ಷದ ಹುಡುಗಿ ಒಂದು ಕೋಚಿಂಗ್ ಕ್ಲಾಸ್ ಅಲ್ಲಿ ಒಬ್ಬ ಶಿಕ್ಷಕ ಅತ್ಯಾಚಾರ ಮಾಡಿದ್ದಾರೆ. ಅದರ ಪ್ರಯುಕ್ತ ಇವತ್ತು ಎಲ್ಲ ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ಎಲ್ಲ ಸಮಾಜದ ನಾಯಕತ್ವದಲ್ಲಿ ಇವತ್ತು ಒಂದು ಹೋರಾಟ ನಡೀತಾ ಇದೆ. ನಮ್ಮ ಬಂಜಾರ ಹಾಸ್ಟೆಲ್ನಿಂದ ಇತಿಹಾಸಿಕರಿಗೆ ಶಾಂತಿಯುತ ಜನರು ಬರ್ತಾ ಇದ್ರು. ಆದ್ರೆ ಕೆಲವು ಹೊರಗಿನ ಕಿಡಿಗೇಡಿಗಳು ನಮಗೆ ಸಂಬಂಧ ಇಲ್ಲದ ಕಿಡಿಗೇಡಿಗಳು ಬಂದು ಕಲ್ಲು ಹೋರಾಟ ಮಾಡ್ತಾ ಇದ್ದಾರೆ ಬಂಧುಗಳೇ. ಅವ್ರು ನಮ್ ಸಂಬಂಧ ಇಲ್ಲ. ಕೆಲವು ಕಿಡಿಗೇಡಿಗಳು ಬಂದು ನಮ್ಮ ಹೋರಾಟಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಕೆಲವು ಕಲ್ಲು ಹೋರಾಟ ಮಾಡೋದನ್ನು ನಾವು ಖಂಡಿಸ್ತೇವೆ. ಮೊದಲು ಎರಡನೇದಾಗಿ ನಿಮಗೆ ಗೊತ್ತಿದೆ, ನಮ್ಮ ಬಂಜಾರ ಸಮಾಜದವರು ಶಾಂತಿ ಪ್ರಿಯರು. ಬಹಳಷ್ಟು ಹೋರಾಟಗಳು ಮಾಡಿ ಬಂದೀವಿ ನಾವು. ಯಾರು ಕಾನೂನು ಕೈಯಲ್ಲಿ ತಗೊಂಡಿಲ್ಲ. ಆದ್ರೂ ಕೆಲವರು ಹೊರಗಿಂದ ಬಂದು ಡಿಸ್ಟರ್ಬ್ ಮಾಡಿದ್ದಕ್ಕೆ ನಾವು ಮತ್ತೊಮ್ಮೆ ಕ್ಷಮಿಸಿದ. ಇವತ್ತು ನಾವು ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಈ ಸರ್ಕಾರ ಬಂದ ಮೇಲೆ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 1.5 ವರ್ಷದಿಂದ ಅನೇಕ ಘಟನೆಗಳಾಗಿವೆ ಇತ್ತು. ನಾವು ಕೇವಲ ಬಂಜಾರ ಸಮಾಜ ಅಲ್ಲ, ಯಾವುದೇ ಸಮಾಜಕ್ಕೆ ಅನ್ಯಾಯ ಆದಾಗ ನಮ್ಮ ಎಲ್ಲ ಶ್ರೀಗಳು ಅವ್ರ ನೇತೃತ್ವದಲ್ಲಿ ಇಂಥ ಹೋರಾಟಗಳಾಗ್ತಾ ಇವೆ ಬಂಧುಗಳೇ. ಅದಕ್ಕೆ ನಾವು ನಮ್ಮ ಬೇಡಿಕೆ ಸರ್ಕಾರಕ್ಕೆ, ನಮ್ಮ ಬೇಡಿಕೆ ಯಾರಿಗೆ ಯಾವ ಮನೆಯವರಿಗೆ ಅಲ್ಲಿ ಅತ್ಯಾಚಾರ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸಿಕೊಡಬೇಕು. ಬರೀ ದುಡ್ಡಿನ ಪರಿಹಾರ ಅಲ್ಲ, ಅವರಿಗೆ ಎಲ್ಲ ಮಾನಸಿಕತೆವಾಗಿ ಅವರಿಗೆ ಶಕ್ತಿ ತುಂಬಿ ಅವರಿಗೆ ನಾವು ಯಾರು ಅನ್ಯಾಯ ಮಾಡಿದ್ದಾನೆ ಅವರಿಗೆ ಎಲ್ಲ ಶಿಕ್ಷೆ ಆಗಬೇಕಂತ ಹೇಳಿ ಪ್ರತಿಯೊಬ್ಬರು ಬೇಡಿಕೆ. ಯಾಕೆಂದ್ರೆ ನಾನು ಇವತ್ತು ಹೇಳ್ತಾ ಇದ್ದೇನೆ, ಮತ್ತೊಮ್ಮೆ ನೀವು ಮೀಡಿಯಾದವ್ರು ನೋಡಬಹುದು. 2025 ಇಸ್ವಿಯಲ್ಲಿ ನಮ್ಮ ಯಾಕಾಪುರ್ ಗುಲ್ಬರ್ಗ ಚಿಕ್ಕೋಡಿ ಯಾಕಾಪುರ್ ಅಲ್ಲಿ ಇಂಥ ಘಟನೆ ಆದಾಗ ನಮ್ಮ ಸರ್ಕಾರ ಒಂದು ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಾನು ಇಶ್ಯೂ ಎತ್ತಿದಾಗ ಕೇವಲ 15 ದಿವಸಗಳಿಗೆ ಶಿಕ್ಷಕೊಂಡಿದ್ದಾರೆ. ಅದಕ್ಕೆ ಇವತ್ತು ಆ ಘಟನೆ ಆಗದಲ್ಲಿ ದುರ್ಘಟನೆ ಆದಲ್ಲಿ ಯಾವ ಅಡ್ಮಿನಿಸ್ಟ್ರೇಷನ್ ಹೋಗಿಲ್ಲ ಅಂತ ಗೊತ್ತಾಗಿದೆ. ಯಾರೊಬ್ಬರು ಹೋಗಿ ಅಲ್ಲಿ ಚೆನ್ನಾಗಿ ಎನ್ಕ್ವೈರಿ ಮಾಡಿಲ್ಲ. ಅದಕ್ಕೆ ನಮ್ಮ ಬೇಡಿಕೆ ಒಬ್ಬ ಜಡ್ಜಿಗೆ, ಸಿಟ್ಟಿಂಗ್ ಜಡ್ಜ್ ಅಥವಾ ರಿಟೈರ್ಡ್ ಜಡ್ಜ್ ವಿಶೇಷವಾಗಿ ಮಹಿಳೆ ಜಡ್ಜಿನ ನೇತೃತ್ವದಲ್ಲಿ ಎನ್ಕ್ವೈರಿ ಆಗಬೇಕು. ಮತ್ತು ಈ ಭಾಗದಲ್ಲಿ ಇಂಥ ಘಟನೆ ಆಗ್ಲಾರ್ದಂಗೆ ಹೆದರಿಕೆ ಆಗುವಂತ ಪನಿಷ್ಮೆಂಟ್ ಕೊಡಬೇಕು. ಅವನಿಗೆ ಇವತ್ತು ಕೃಷಿ ಮಾಡಿದವನಿಗೆ ಅಂತೇಳಿ ನಮ್ಮ ಎಲ್ಲ ಸಮಾಜದವರ ಒಂದು ದೊಡ್ಡ ಬೇಡಿಕೆಯಿಂದ ಬಂಧುಗಳು. ಇವತ್ತು ನಮ್ಮ ಸಮಾಜ ವತಿಯಿಂದ ನಾನು ಎಲ್ಲ ಸ್ವಾಮಿಗಳು, ಶಿಷ್ಯಗಳಿಗೆ ಯಾರು ರೋಡ್ ಮೇಲೆ ಕೂತಾರೆ ಇನ್ನೊಂದು ಕೂತಿಲ್ಲ ಅವರೆಲ್ಲ ಪಾದಕ್ಕೆ ನಮಸ್ಕಾರ ಮಾಡಿ ನಿಮ್ಮ ನೇತೃತ್ವದಲ್ಲಿ ಅನ್ಯಾಯ ಆದಾಗೆಲ್ಲ ನಮಗೆ ಮಾರ್ಗದರ್ಶನ ಮಾಡಬೇಕಂತೇಳಿ ನಿಮ್ಗೆ ಧನ್ಯವಾದ ಹೇಳಿ, ಎಲ್ಲ ಶ್ರೀಗಳಿಗೆ ಧನ್ಯವಾದ ಹೇಳಿ ನಾನು ಮಾತಾಡ್ತೀನಿ. ಬೋಲೋ ಭಾರತ್ ಮಾತಾಗೆ. 5 ತಾಸು ಬಂದ ಮೇಲೆ ಮನೆಗೆ ಪತ್ತಿಸ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ 5 ತನ ಜೈಲ್ ಆಗ್ತದ. ಮತ್ತ ಅವ ಬಂದು ವಾಕ್ಯ ಹೋಗ್ತದ ತಗೋರಿ ಅಂತ ನಾವು ನಮಗೆ ಅಜಾದಿಗೆ ಶಿಕ್ಷೆ ಅದ. ನಾವ ಬಂದಂದ್ರೆ ಮತ್ತ ಮೈನ್ ಒಂದು ಮಾತಾಡಿ ಎಫ್ಐಆರ್ ಮಾಡ್ಕೊಂಡು ಮತ್ತೆ ಎಫ್ಐಆರ್ ಮಾಡಿ
ಮಾಡ್ಕೊಂಡಿದ್ದೀರ ಅದಕ್ಕ ಬರತಾನೆ ಕಾಯ್ಬಾಡ್ರಿ. ನಮ್ಮ ಮಾಜಿ MP ನಮ್ಮ ಜೊತೆಗೆ ಅದ ಅವ್ರು